ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಹ್ಯುಮ್ಯಾನಿಟಿ ಫೌಂಡೇಶನ್ ವತಿಯಿಂದ ಸಂವಿಧಾನ ಸಾತಿ ಕಾರ್ಯಕ್ರಮವನ್ನು ಸಂವಾದ ಫೆಲೋಶಿಪ್ ಸಹಯೋಗದಲ್ಲಿ ನಾಟಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ಸ್ಥಳಕುಮಾರ ಗಂಧರ್ವ ಕಲಾಮಂದಿರ ಬೆಳಗಾವಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವೈಶಾಲಿ ಎನ್ ಬ್ಯಾಳಿ ಅವರು ಕಾರ್ಯಕ್ರಮದ ಸಂಯೋಜಕರು ಹಾಗೂ ವಿವಿಧ ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ರವಿ ಕೊಥಾರ್ಗಸ್ತಿ ಉಪಾಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ, ಕರ್ನಾಟಕ ಸರ್ಕಾರ, ಬಾಬಾ ಸಾಹೇಬ್ ಕಾಂಬಳೆ, ಮಹೇಶ್ ಬಿಜಾಪುರ್, ತಾನಾಜಿ ಸಾವಂತ್, ರಾಜೇಶ್ ಶ್ರೀನಿವಾಸ್, ಯುವ ಸಾಹಿತಿ ಬಸವರಾಜ ಮತ್ತು ಬಾಗಲಕೋಟೆ ಜಿಲ್ಲೆಯ ದಲಿತ ಮತ್ತು ಮೈನಾರಿಟಿ ಸೇನೆಯ ಜಿಲ್ಲಾಧ್ಯಕ್ಷರಾದ ಉಮರ್ ಖಾನ್ ಚಪ್ಪರಬಂದ್ ಅವರು ಸಂವಿಧಾನದ ಹಕ್ಕು, ಸಮಾನತೆ, ಮಂಗಳಮುಖಿಯರ ಸಾಮಾಜಿಕ ಸಮಸ್ಯೆಗಳು ಮತ್ತು ನಾಗರಿಕ ಪ್ರತಿಜ್ಞೆ ಕುರಿತು ಉಪನ್ಯಾಸ ನೀಡಿದರು. ಮತ್ತು ಇವತ್ತು ಉಪನ್ಯಾಸ ನೀಡುತ್ತಿರುವಂತಹ ನನ್ನ ಆತ್ಮೀಯ ಗೆಳೆಯರಾದ ನಾಗರಿಕ ಪ್ರತಿಜ್ಞೆ, ನಾನು ದೇಶದ ನಾಗರಿಕನಾಗಿ ಸಾಮಾಜಿಕ ಬಂಧವನ್ನು ರಕ್ಷಿಸಿ. ನಾವು ಒಂದು ನಾಟಕ ಪ್ರಾಕ್ಟೀಸ್ ಮಾಡ್ತೀವಿ, ನಾವು 10 ದಿನ, ಅದು ನಾವು ನೋಡ್ಬೇಕು. ನಾನು ಇನ್ನೂ ನೋಡಿಲ್ಲ, ನಾನು ಕಾರ್ತಿಕ ಮಾಸದಲ್ಲಿ ಆಕಾಶ ದೀಪವು ನೀನಾಗಿ ಬಂದೆ, ಬಟ್ಟೆಗೆಟ್ಟವರಿಗೆ ಒಂದೊಂದು ದಿಕ್ಕಾದೆ 8 ಶತಮಾನಗಳ ಆಚೆ ಹಿಂದೆ. ಅಗ್ನಿ ಖಡ್ಗವಾಂತವು ಆಧ್ಯಾತ್ಮಿಕ ಕ್ರಾಂತಿವೀರ, ದೇವರ ದಯವೇ ಧೀರ ಅವತಾರ. ಯಾರಿಗೆ ಧ್ವನಿ ಇರಲಿಲ್ಲವೋ ಅವರಿಗೆ ಧ್ವನಿಯಾಗಿ, ಯಾರಿಗೆ ಸ್ವತಂತ್ರ ಇಲ್ಲವೋ ಅವರಿಗೆ ಸ್ವತಂತ್ರ ಕೊಡಲಿಕ್ಕೆ, ಯಾರಿಗೆ ಉತ್ಸಾಹ ಇರಲಿಲ್ಲವೋ ಅವರಿಗೆ ಉತ್ಸಾಹವನ್ನು ಕೊಡಲಿಕ್ಕೆ ಈ ಜಗದ ಉತ್ಸಾಹ ಮೂರ್ತಿಯಾಗಿ ಬಂದಂತವರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು.